ನೀವೇನಾದರೂ ಪೈಲ್ಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಒಂದು ಅದ್ಭುತವಾದಂಥ ಮನೆಮದ್ದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಪೈಲ್ಸ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ಹತೋಟಿ ತೊಗೊಂಡು ಬರ್ಬೋದು. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಈ ಪೈಲ್ಸ್ ಸಮಸ್ಯೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಜನರಿಗೆ ಅದು ಕಾಡ್ತಾನೆ ಇರ್ತದೆ. ಅದರಿಂದಾಗಿ ಭಾಳಷ್ಟು ಮುಜುಗರ ಕೂಡ ಕೆಲವರು ಅನುಭವಿಸ್ತಾ ಇರ್ತಾರೆ. ಕೆಲವರು ಮೆಡಿಸಿನ್ ಮಾಡ್ತಾರೆ, ಇನ್ನು ಕೆಲವರಿಗೆ ಡಾಕ್ಟರ್ ಹತ್ರ ಹೋಗಲಿಕ್ಕೂ ಕೂಡ ಒಂದು ರೀತಿ ಹಿಂಜರಿಕೆ ಇರ್ತದೆ. ಹಾಗಾಗಿ ಅಂಥವ್ರು ಬೇರೆ ಏನಾದರೂ ಈ ಮನೆಮದ್ದುಗಳು ಇಂಥದ್ದನ್ನೆಲ್ಲ ಹುಡುಕ್ತಾ ಇರ್ತಾರೆ. ಅಂಥವರಿಗಾಗಿ ಒಂದು ಸಿಂಪಲ್ ಆಗಿರುವ ಮತ್ತು ತುಂಬ ಇಫೆಕ್ಟಿವ್ ಆಗಿರುವಂತಹ ಒಂದು ಮನೆಮದ್ದನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ಈ ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ನಿಮಗೆ ಪೈಲ್ಸ್ ಸಂಪೂರ್ಣವಾಗಿ ಗುಣ ಆಗಿಲ್ಲ ಅಂತ ಹೇಳಿದ್ರು ಕಂಟ್ರೋಲಿಗೆ ಬರ್ತದೆ. ಈ ಬ್ಲೀಡಿಂಗ್ ಈ ಥರ ಏನಾದ್ರು ಇದ್ದರೆ ಆ ಸಮಸ್ಯೆ ಕಮ್ಮಿ ಆಗ್ತದೆ. ಹಾಗೆಯೇ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದರೆ ನಿಮಗೆ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ. ಇದ್ರ ಜೊತೆಗೆ ನೀವು ತಿನ್ನುವಂಥ ಫುಡ್ನಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ ಮತ್ತು ಜಾಸ್ತಿ ನೀರನ್ನ ಕುಡಿಬೇಕಾಗ್ತದೆ. ಪ್ರಮುಖವಾಗಿ ನೀವು ಈ ಸ್ಪೈಸಿ ಫುಡ್ಸ್ ಇರ್ತದಲ್ಲ, ತುಂಬ ಖಾರ ಇರುವಂಥದ್ದು, ಜಂಕ್ ಫುಡ್ಸು ಇಂಥದ್ದನ್ನು ಅವಾಯ್ಡ್ ಮಾಡ್ಕೊಂಡು ಬನ್ನಿ. ಹಾಗೆಯೇ ಜಾಸ್ತಿ ನೀರು ಕುಡೀರಿ. ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಪೈಲ್ಸ್ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಹಾಗೆಯೇ ಸಂಪೂರ್ಣವಾಗಿ ಕಂಟ್ರೋಲಿಗೆ ಕೂಡ ಬರ್ತದೆ. ನೋಡಿ, ಈ ಮನೆಮದ್ದು ಮಾಡಲಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಎರಡು. ಒಂದು ಹಾಲು ಬೇಕಾಗ್ತದೆ, ನಂತರ ಲಿಂಬೆಹಣ್ಣು ಬೇಕಾಗ್ತದೆ. ನೀವು ಯೋಚನೆ ಮಾಡ್ಬೋದು ಲಿಂಬೆಹಣ್ಣು ಮತ್ತು ಹಾಲು ಇದು ಕಾಂಬಿನೇಷನ್ ಯಾವ ರೀತಿ ಅಂತ ತಗೊಂಡು. ಇದರಲ್ಲಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳಿದೆ, ಅದನ್ನು ನಾನು ಹೇಳ್ತೇನೆ. ಅದಾದಮೇಲೆ ನೀವು ಕನ್ವಿನ್ಸ್ ಆಗ್ತೀರಾ, ಆವಾಗ ನೀವು ಈ ಮನೆಮದ್ದನ್ನು ಉಪಯೋಗಿಸ್ಬೋದು. ಡೈಜೆಷನ್ ಜಾಸ್ತಿ ಮಾಡಲಿಕ್ಕೆ ಭಾಳಷ್ಟು ಸಹಾಯ ಮಾಡ್ತದೆ ಹಾಲು. ಹಾಗಾಗಿ ನಾವು ಹಾಲನ್ನು ಕುಡಿಯೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗ್ತದೆ. ಅದ್ರ ಜೊತೆಗೆ ಮೋಷನ್ ಕೂಡ ಆವಾಗ ಕ್ಲೀನಾಗಿ ಹೋಗ್ತದೆ. ಯೂಶ್ವಲಿ ನಮ್ಮ ಪೈಲ್ಸ್ ಪ್ರಾರಂಭ ಆಗೋದೇ ಈ ಮಲಬದ್ಧತೆ ಸಮಸ್ಯೆಯಿಂದ. ಈ ಮಲಬದ್ಧತೆ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡಿಕೊಂಡ್ರೆ ಅಂದರೆ ನಿಮಗೆ ಈ ಪೈಲ್ಸ್ ಸಮಸ್ಯೆ ಖಂಡಿತವಾಗಿ ಬರೋದಿಲ್ಲ. ಹಾಗಾಗಿ ಇಲ್ಲಿ ಹಾಲನ್ನು ನಾನು ಈ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕಾಗಿ ಹಾಲನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನೀವು ಹಾಲು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಹಸುವಿನ ಹಾಲು ಸಿಕ್ಕಿದರೆ, ಫ್ರೆಶ್ ಹಾಲು ಸಾಮಾನ್ಯವಾಗಿ ನಮ್ಗೆ ಸಿಗೋಲ್ಲ ಸಿಟಿಯಲ್ಲಿರುವವರಿಗೆ, ಆ ಥರ ಹಸುವಿನ ಹಾಲು ಸಿಕ್ಕಿದರೆ ಅದನ್ನು ಉಪಯೋಗಿಸಿ ನೀವು ಕಾಯಿಸಿ ನಂತರ ಫುಲ್ ತಣ್ಣಗೆ ಮಾಡಿಕೊಂಡು ಇದನ್ನು ಉಪಯೋಗಿಸ್ಬೇಕು. ಈ ಮನೆಮದ್ದು ಏನಿದೆ ಇದು ಒಬ್ಬರು ನ್ಯಾಚುರೋಪತಿ ಡಾಕ್ಟ್ರು ಹೇಳಿರುವಂತಹದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಹಾಗೆಯೇ ಲಿಂಬೆಹಣ್ಣಿನಲ್ಲಿ ಕೂಡ ಅಷ್ಟೇ, ಇದರಲ್ಲಿರುವಂಥ ಆ್ಯಸಿಡ್ ಏನಿದೆ ಇದು ನಮ್ಮ ಜೀರ್ಣಕ್ರಿಯೆಗೆ ಭಾಳಷ್ಟು ಸಹಾಯ ಮಾಡ್ತದೆ. ಹಾಗೆಯೇ ನಮ್ಮ ಈ ಮೋಷನ್ ಏನಿದೆ ಮೋಷನ್ನ ಸ್ವಲ್ಪ ಲೂಸ್ ಮಾಡಿ ಕೊಡ್ತದೆ ಇದು. ಹಾಗಾಗಿ ನಿಮಗೆ ಮೋಷನ್ ತುಂಬ ಸುಲಭವಾಗಿ ಹೋಗ್ತದೆ. ಅದರಿಂದಾಗಿ ನಿಮಗೆ ಈ ಬ್ಲಡ್ ಏನಾದ್ರು ಬರ್ತಾ ಇರುವಂಥ ಸಮಸ್ಯೆ ಇದ್ದರೆ, ಹಾಗೆಯೇ ಪೈಲ್ಸ್ ಆದಾಗ ಭಾಳಷ್ಟು ಪೇಯ್ನ್ ಇರ್ತದಲ್ಲ, ಆ ಪೇಯ್ನನ್ನು ಕೂಡ ಇದು ರಿಲೀವ್ ಮಾಡ್ತದೆ. ಬನ್ನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನಾನು ಹೇಳ್ತೇನೆ. ಈಗ ಈ ಹಾಲಿಗಿದೆಯಲ್ಲ, ಅರ್ಧ ಲಿಂಬೆಹಣ್ಣಿನ ರಸವನ್ನು ನಾವು ಹಿಂಡ್ಕೊಳ್ಬೇಕು. ನೀವು ಯೋಚನೆ ಮಾಡ್ತಾ ಇರ್ಬೋದು, ಹಾಲಿಗೆ ಲಿಂಬೆಹಣ್ಣಿನ ರಸ ಹಾಕಿದ ತಕ್ಷಣ ಇದು ಒಡಿತದೆ ಅಂತೇಳಿ. ಖಂಡಿತವಾಗಿ ಒಡಿತದೆ, ಅಷ್ಟೊತ್ತು ನಾವು ಬಿಡಬಾರ್ದು ಅಷ್ಟೇ. ತಕ್ಷಣ ಈ ಲಿಂಬೆಹಣ್ಣಿನ ರಸವನ್ನು ಹಿಂಡಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನಾವು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಹಾಲು ಖಂಡಿತವಾಗಿ ಒಡಿತದೆ, ಅದು ಒಡೆಯೋರಿಗೆ ಬಿಡಬಾರ್ದು, ತಕ್ಷಣ ಕುಡಿದ್ಬೇಕು ಅನ್ನೋದು. ಯಾಕಂದರೆ ನೀವು ಸಾಮಾನ್ಯವಾಗಿ ಈ ಪ್ರಶ್ನೆ ಕೇಳ್ತೀರಾ, ಹಾಲು ಒಡಿತದೆ ಅಂತೇಳಿ. ಹಾಲು ಒಡಿತದೆ, ಹೌದು, ಅದಕ್ಕೆ ಬಿಡಬಾರ್ದು, ತಕ್ಷಣ ಕುಡಿಬೇಕು. ಈ ರೀತಿ ನೀವು ಮಾಡ್ಕೊಂಡು ಬನ್ನಿ. ನಿಮಗೆ ಒಂದು ವಾರದಲ್ಲಿ ಇದರ ರಿಸಲ್ಟ್ ಗೊತ್ತಾಗ್ತದೆ. ಯಾಕಂದರೆ ನಾನು ಸುಮ್ಮನೆ ಬೇರೆ ಇನ್ನೇನೋ ನೋಡ್ಕೊಂಡು ಹೇಳ್ತಾ ಇಲ್ಲ, ಒಬ್ಬರು ನ್ಯಾಚುರೋಪತಿ ಡಾಕ್ಟ್ರ್ ಹೇಳಿರುವಂಥದ್ದು. ಹಾಗೆಯೇ ಭಾಳಷ್ಟು ಜನ ಇದನ್ನು ಉಪಯೋಗಿಸಿ ಅವರು ಇದರಲ್ಲಿ ಸಕ್ಸಸ್ ಕಂಡಿದ್ದಾರೆ. ಅವರಿಗೆ ಈ ಪೈಲ್ಸ್ ಏನಿದೆ ಅದು ಕಮ್ಮಿ ಆಗಿದೆ. ಹಾಗಾಗಿ ನಾನು ನಿಮಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೇನೆ. ಕಾರಣ ಏನು ಅಂತ ಹೇಳಿದರೆ, ಭಾಳಷ್ಟು ಜನರಿಗೆ ಇದರ ಅಗತ್ಯತೆ ಇರ್ತದೆ. ಏನು ಮಾಡಬೇಕಂದ್ರೆ, ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ರೀತಿ ಮಾಡಿಕೊಂಡು ಒಂದು ವಾರ ಕುಡಿದು ನೋಡಿ. ಒಂದು ವಾರದಲ್ಲಿ ನಿಮಗೆ ಇದರ ಇಫೆಕ್ಟ್ ಗೊತ್ತಾಗ್ತದೆ. ನಿಮ್ಗೆ ಆ ಪೇಯ್ನ್ ಕಮ್ಮಿ ಆಗ್ತದೆ. ಬ್ಲಡ್ ಏನಾದ್ರು ಹೋಗ್ತಾಯಿದ್ರೆ ಅದು ಕೂಡ ಕಮ್ಮಿ ಆಗ್ತಾ ಬರ್ತದೆ. ಒಂದು ವೇಳೆ ಒಂದು ವಾರ ಆದಮೇಲೆ ನಿಮಗೆ ಇದನ್ನು ಕಂಟಿನ್ಯೂ ಮಾಡಬೇಕು ಹೇಳಿದರೆ ನೀವು ಕಂಟಿನ್ಯೂ ಮಾಡ್ಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.